ಹೊಳೆನರಸೀಪುರ ಪಟ್ಟಣದ ಕೊನೇರಿ ರಾಮಶೆಟ್ಟರ ಛತ್ರದಲ್ಲಿ ಶ್ರೀ ಗುರುಗಣೇಶ್ ಚೀಟ್ಸ್ ಸಂಸ್ಥೆ ವತಿಯಿಂದ SSLC ಪರೀಕ್ಷೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 95%ಕ್ಕೂ ಹೆಚ್ಚು ಅಂಕ ಪಡೆದ 37 ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸಿ ಗೌರವಿಸಲಾಯಿತು. ಜೀವನದಲ್ಲಿ ಏನಾಗಬೇಕು ಹಾಗೂ ಏನು ಮಾಡಬೇಕೆಂಬ ಕನಸು ಹಾಗೂ ಹಂಬಲ ಜೊತೆಗೆ ಕನಸನ್ನು ನನಸು ಮಾಡುವ ಮೌಲ್ಯತೆ ಇರಬೇಕು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಜ್ಞಾನ, ಕೌಶಲ್ಯ ಹಾಗೂ ವಿದ್ಯಾರ್ಹತೆ ಮತ್ತು ತುಡಿತ ಇದ್ದಾಗ ಮಾತ್ರ ಕನಸನ್ನು ನನಸು ಮಾಡಿಕೊಳ್ಳಲು ಸಾಧ್ಯವೆಂದು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಪ್ರೊಫೆಸರ್ ಮಂಜುರಾಜು HN ಸಲಹೆ ನೀಡಿದರು. ಪರೀಕ್ಷಾ ಕೇಂದ್ರಗಳಲ್ಲಿ ನೀವುಗಳು ಪರೀಕ್ಷೆ ಬರೆಯುವಾಗ ನಿಮ್ಮಗಳ ಸಂಪೂರ್ಣ ಗಮನ ಉತ್ತರ ಬರೆಯುವುದರಲ್ಲಿ ಇರುತ್ತದೆ. ಇನ್ಯಾವುದೇ ವಿಷಯದ ಬಗ್ಗೆ ಚಿಂತಿಸದೆ ತನ್ಮಯತೆಯಿಂದ ಪರೀಕ್ಷೆ ಬರೆಯುತ್ತೀರಾ. ಆದರೆ ಅದೇ ಡೆಡಿಕೇಶನ್ ಓದುವಾಗ ಇರುವುದಿಲ್ಲ. ಏಕೆಂದು ಪ್ರಶ್ನಿಸಿಕೊಂಡಾಗ ಹಲವಾರು ಆಲೋಚನೆಗಳು ಸುಳಿಯುತ್ತದೆ. ಆ ರೀತಿಯ ಆಲೋಚನೆಗಳಿಂದ ಮುಕ್ತಿ ಪಡೆಯಲು ಧ್ಯಾನ ಸಹಾಯ ಮಾಡುತ್ತದೆ. ಜೊತೆಗೆ ಧ್ಯಾನ ಅಗತ್ಯವಾಗಿದೆ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಗುರು ಬೇಕಾಗಿಲ್ಲ, ಎಲ್ಲವನ್ನೂ ಪಡೆಯಲು ಸಾಧ್ಯವಾಗಿದೆ. ಆದರೆ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಉತ್ತಮವಾದ ಆಯ್ಕೆ. ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡದ್ದನ್ನು ಪ್ರೀತಿಯಿಂದ ಕಲಿಕೆ ಮಾಡಬೇಕು. ಇಂದಿನ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಿದೆ. ಜೊತೆಗೆ ಅಗತ್ಯವಿರುವ ವಿಷಯಗಳಲ್ಲಿ ಪ್ರತಿಭಾನ್ವಿತರು ದೊರೆಯದೆ ಹುದ್ದೆಗಳು ಸಾಕಷ್ಟು ಖಾಲಿ ಇದೆ. ಸೈಬರ್ ಸೆಕ್ಯುರಿಟಿ ಹಾಗೂ ಸಂಸ್ಕೃತದಲ್ಲಿ MA PhD ಮಾಡಿ ಇಂಗ್ಲಿಷ್ ಮಾತನಾಡುವ ಕೌಶಲ್ಯ ಹಾಗೂ ಕಂಪ್ಯೂಟರ್ ಜ್ಞಾನವಿರುವ ವ್ಯಕ್ತಿಗಳು 2 ವರ್ಷದಿಂದ ದೊರೆಯದೆ ಕೆಲಸ ಖಾಲಿ ಬಿಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. MBBS ಅಥವಾ BE ಎಂಬ ಕಾನ್ಸೆಪ್ಟ್ ತಲೆಯಿಂದ ತೆಗೆದುಹಾಕಿ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಹಲವಾರು ಕ್ಷೇತ್ರಗಳಲ್ಲಿ ವಿಪುಲ ಅವಕಾಶಗಳು ಇದ್ದು, ಪ್ರಾರಂಭದಲ್ಲಿ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಳ್ಳುವಾಗ ಜಾಗರೂಕತೆಯಿಂದ ಆಯ್ಕೆ ಮಾಡಿಕೊಂಡು ಪ್ರೀತಿಯಿಂದ ಕಲಿತು ಉತ್ತಮ ಬದುಕು ರೂಪಿಸಿಕೊಳ್ಳಲು ಶುಭ ಕೋರಿದರು. ಡಾಕ್ಟರ್ ಅಮನಾಯಕ್ ಅವರ ಪುತ್ರಿ ಕವಿತಾ ನಾಯಕ್ ಅವರು 30 ವರ್ಷಗಳ ಹಿಂದೆ ಕನ್ನಡದಲ್ಲಿ MBBS ಬರೆದು ಡಾಕ್ಟರ್ ಪದವಿ ಪಡೆದಿದ್ದರು. ಆದರೆ ಈಗ ಕನ್ನಡದಲ್ಲಿ MBBS ಮಾಡಬಹುದಾ ಎಂದು ಯಾರನ್ನೇ ಪ್ರಶ್ನಿಸಿದರೂ ಚಾನ್ಸೇ ಇಲ್ಲ ಎನ್ನುತ್ತಾರೆ. ಆದರೆ ಕಲಿಯಬೇಕು ಎಂಬ ತುಡಿತ, ಸಾಧಿಸಬೇಕು ಎಂಬ ಛಲವಿದ್ದಾಗ ಮಾತ್ರ ಕವಿತಾ ನಾಯಕ್ ಅವರಂತೆ ಯಶಸ್ಸನ್ನು ಕಾಣಲು ಸಾಧ್ಯ. ಆದ್ದರಿಂದ ನಿಮ್ಮ ಆಯ್ಕೆ, ಕಲಿಕೆಯ ತುಡಿತ ಮತ್ತು ಕೈಗೊಂಡ ಛಲ ಸಾಧಿಸಲು ಶ್ರದ್ಧೆ ಹಾಗೂ ಪ್ರೀತಿಯಿಂದ ಕಲಿಯಿರಿ ಎಂದು ಉದಾಹರಣೆಯೊಂದಿಗೆ ಸಲಹೆ ನೀಡಿದರು. ಪೋಷಕರನ್ನು ಉದ್ದೇಶಿಸಿ ನಿಮ್ಮ ಆಸೆಯಂತೆ ಮಕ್ಕಳನ್ನು ಬೆಳೆಸುವ ಮನಸ್ಥಿತಿಯಲ್ಲಿ ಮಕ್ಕಳ ಮೇಲೆ ಸೇಡು ತೀರಿಸಿಕೊಳ್ಳಬೇಡಿ. ಅವರು ನಿಮ್ಮ ಮಕ್ಕಳು. ಅವರನ್ನು ಅವರ ಆಸೆಯಂತೆ ಅವರ ಆಯ್ಕೆಯನ್ನು ಕೇಳಿ ನಿಮ್ಮ ತಪ್ಪು ಎನಿಸಿದರೆ ಸ್ನೇಹಿತರು, ಹಿತೈಷಿಗಳನ್ನು ಕೇಳಿ ತಿಳಿಯಿರಿ. ಆಯ್ಕೆ ಸರಿಯಾಗಿದ್ದರೆ ಪ್ರೋತ್ಸಾಹಿಸಿ ಎಂದು ಸಲಹೆ ನೀಡಿದರು. BEO ಸೋಮಲಿಂಗೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹಾಗೂ ಸುರೇಶ್ ಕುಮಾರ್ HV ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮತ್ತು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ HB ವೆಂಕಟೇಶ್ ಮಾತನಾಡಿದರು. SSLC ಪರೀಕ್ಷೆಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಜೂನಿಯರ್ ಕಾಲೇಜು, ಆದರ್ಶ ವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 37 ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸಿ ಗೌರವಿಸಲಾಯಿತು. ಪೂರ್ಣಶ್ರೀ ಪ್ರಾರ್ಥಿಸಿದರು. ಸುದರ್ಶನ್ HS ಸ್ವಾಗತಿಸಿದರು. S ಗೋಕುಲ್ ನಿರೂಪಿಸಿದರು. ECOಗಳಾದ ಕೇಶವ್ ಹಾಗೂ ರಾಮಚಂದ್ರಪ್ಪ ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾನು ಎಂಜಿನಿಯರ್ ನನ್ನ ಮಕ್ಕಳಾಗಲಿಲ್ಲ. ಇದು ಯಾವ ಸೀಮೆಯ ಸೇಡು? ಯಾಕೆ ನಿಮ್ಮ ಮಕ್ಕಳ ಮೇಲೆ ಸೇಡು ತೀರಿಸಿಕೊಳ್ಳೋದು? ನಿಮ್ಮ ಆಸೆಯಂತೆ ಮಕ್ಕಳನ್ನು ಬೆಳೆಸಕ್ಕೆ ಹೋಗ್ಬೇಡಿ. ಮಕ್ಕಳ ಆಸೆಯನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ. ನಮ್ಮನೆ ಓನವರಲ್ಲ, ಮನೆ ಬಿಡೋಗ್ತಿದ್ದ, ಹಿಂಸೆ ಕಾರಣ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು. ನೋಡಿ, ನಾನು ಶಿಕ್ಷಕನೇ, ಪೋಷಕನಾದಾಗ ಸೇವರಾಗ. ದಿಸ್ ಇಸ್ ಎ ಲೈಫ್ ಟೈಮ್. ನಾನು ಅತ್ಯುತ್ತಮ ಶಿಕ್ಷಕ ಕಾಲೇಜಲ್ಲಿ, ಮನೆಯಲ್ಲಿ ಒಬ್ಬ ದುಷ್ಟ ಪೋಷಕ. ಈ ಮೆಸೇಜ್ ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಏನು ಹೇಳೋದೇ ಇಲ್ಲ. ಪೋಷಕರಿಗೆ ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನ ಕೊಡಬೇಕಾಗಿದೆ ಅನ್ನೋದು. ಯಾಕೆಂದರೆ ನಾವೆಲ್ಲರೂ ಪೋಷಕರೇ. ನಾನು ಟೀಚರೇ ಆಗಿರ್ಬೋದು, ನಾನೊಬ್ಬ ಪೋಷಕನೇ ಆಗಿದ್ದೀನಿ.
ನನ್ನ ಮಗ ಕೆಲಸ ತಗೊಂಡಿದ್ದಾನೆ, ಅವನಿಗೆ ಈಗ ಈ ವರ್ಷ ಮದುವೆ ಮಾಡ್ತಾ ಇದ್ದೀನಿ, ಆಗ ನನ್ನ ಪೋಷಕತ್ವ ಜವಾಬ್ದಾರಿ ಕಡಿಮೆ ಆಗುತ್ತೆ. ನಮ್ರವಾದ ಬೇಡಿಕೆ ಏನು ಅಂದರೆ, ದಯಮಾಡಿ ಪೋಷಕರೇ, ಇವತ್ತು ಮಕ್ಕಳಿಗೆ ಸ್ಟ್ರೆಸ್ ಜಾಸ್ತಿ. ಹಂಗಾಗ್ಬೇಕು, ಹಿಂಗಾಗ್ಬೇಕು, ಹೆಂಗಾರು ಹಂಗಾಗ್ಬೇಕು, ಹಿಂಗಾಗ್ಬೇಕು. ನನ್ನ ಅಕ್ಕನ ಮಗ MBBS ಕೊಟ್ಟ, ನನ್ನ ತಂಗಿಯ ಮಗಳು ನಿಮ್ಮ ಕಣ್ಣು ಮುಂದೆನೇ ಇಂಜಿನಿಯರ್. ಈ ಥರ ದಯಮಾಡಿ ಪ್ರತಿಭೆಗಳನ್ನು ಕಂಪೇರ್ ಮಾಡಬೇಕು. ಪ್ರತಿಯೊಬ್ಬರು ವಿಭಿನ್ನ. ನಿಸರ್ಗ ನೋಡಿ, ಒಂದೇ ಮಾವಿನ ಮರದ ಒಂದೇ ಕೊಂಬೆಯ ಹಣ್ಣುಗಳ ನಡುವೆ ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ, ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ, ಆಕಾರದಲ್ಲಿ ವ್ಯತ್ಯಾಸ ಇರುತ್ತೆ. ಪ್ರತಿಯೊಬ್ಬರು ವಿಭಿನ್ನ, ಪ್ರತಿಯೊಬ್ಬರು ವಿಶಿಷ್ಟ. ಆದರೆ ಸ್ವಲ್ಪ ಆದಷ್ಟು ಒಂದೇ ಆಗಿರೋ ನೋಡಬೇಕು. ಅಂದರೆ ನೀನೇನು ಕಲಿತಾ ಇದೀಯಾ ಅದು ನಿನಗೆ ಪ್ಯಾಷನ್ ಆಗಬೇಕು, ಬದುಕನ್ನು ಕಟ್ಟಿಕೊಡ್ಬೇಕು. ಸಂಗೀತಗಾರರಾಗೋಣ ಆದರೆ ಅದು ತುಂಬ ತಡ ಫಲಿತಾಂಶ ಸಿಗೋದು. ಎಲ್ಲರೂ ವಿಜಯಪ್ರಕಾಶ ಆಗಲ್ಲ. ಸರಿಗಮಪದಲ್ಲಿ ಲಿಟಲ್ ಚಾಂಪ್ಸಲ್ಲಿ ಎಲ್ಲ ಮಕ್ಕಳು ನೋಡ್ತಾ ಇರ್ತೀವಿ. ಆಯ್ತು, ಏನಾಗ್ಬೋದು? ಒಂದು 50-60 ಜನರಲ್ಲಿ ಒಬ್ಬರಿಗೆ ಒಂದು ಸಿನಿಮಾದಲ್ಲಿ ಒಂದು ಹಾಡೋ ಚಾನ್ಸ್ ಕೊಟ್ಟರು ಅರ್ಜುನ್ ಜನ್ಯ ಅವರು. ಆಮೇಲೆ ಏನಾದ್ರು ಕಷ್ಟ ಇದೆ. ಕಲೆ, ಸಾಹಿತ್ಯ, ಸಂಗೀತ ಕ್ಷೇತ್ರಗಳಲ್ಲಿ ನೆಲೆಯೂರಿ ಜೀವನವನ್ನು ಕಂಡುಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡುವುದು ಕಷ್ಟವಿದೆ, ಜೊತೆಗೆ ಅದೃಷ್ಟವಿದೆ. ಆ ಶಾರದಾ ಮಾತೆ ಎಲ್ಲರೂ ಓದಿಯಲ್ಲ, ಎಲ್ಲರೂ ಕಲಾವಿದರಾಗಕ್ಕಾಗಲ್ಲ. ವಿಜಯ್ ಪ್ರಕಾಶ್ ಅತ್ತತ್ತ ಇತ್ತತ್ತ ಆಗೋಲ್ಲ ಇದ್ದು, ಬೈ ಚಾನ್ಸ್ ದೇವರ ದಯೆ ಅವರು ಅತ್ಯುತ್ತಮ ಗಾಯಕರಾಗಿ ಹೊರಹೊಮ್ಮರು. ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರತಿಭೆಗಳಿಗೆ ಮನ್ನಣೆ ಸಿಗಬೇಕು ಹೋದಾಗ ಅವರು ಬೀರಿ ಪಾರಾಗ್ತಾರೆ. ಹಾಗಾಗಿ ಕಲೆ, ಸಾಹಿತ್ಯ, ಸಂಗೀತ ಇವತ್ತೇನಿದ್ರು ಪ್ರವೃತ್ತಿ, ವೃತ್ತಿ ಮುಖ್ಯ, ದುಡಿಮೆ ಮುಖ್ಯ. ಮಕ್ಕಳಲ್ಲಿ ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಕಲಿಸಬೇಕು ಪೋಷಕರು. ನಾನು ಮಾಡಿದ್ದು ಅದೇ. ನನ್ನ ಮಗ ಓದಿದ್ದು ಸರ್ಕಾರಿ ಶಾಲೆ. ಅದಕ್ಕೆ ತಾವೆಲ್ಲರೂ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳಿ, ಭಗವಂತನಲ್ಲಿ ಧ್ಯಾನ ಮಾಡಿ, ನಿಮ್ಮ ತಂದೆಯ ಆಶೀರ್ವಾದ ಪಡ್ಕೊಳ್ಳಿ, ಮಾರ್ಗದರ್ಶಕರ ಗುರುಗಳ ಮಾರ್ಗದರ್ಶನ ಪಡೆಯಿರಿ. ವಿದ್ಯಾರ್ಥಿಗಳಿಗೆ ನಿಮ್ಮ ಒಳ್ಳೆಯ ಸ್ನೇಹಿತರ ಒಂದಿಗೆ ಬೆಳೆಸ್ಕೊಳ್ಳಿ, ಸ್ನೇಹ ಮಾಡಿ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಕಾಳಲು ಬಚ್ಚಬಹುದು ಸರ್ವಜ್ಞ ಅಂತ ಹೇಳಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಎಚ್ಚರಿಕೆಯ ಒಂದು ಕಣ್ಣಿರಲಿ. ಮಕ್ಕಳು ಕೂಡ ತಂದೆ ತಾಯಿಗಳ ಮೇಲೆ ಕೊಟ್ಟಿರೋ ವಿಶ್ವಾಸ ಅದನ್ನು ಉಳಿಸ್ಕೊಳ್ಳಿ. ನೀವು ಎಲ್ಲರಿಗೂ ಕೂಡ ರೋಲ್ ಮಾಡಲಾಗ ಈ ಒಂದು ಮನೆಯಲ್ಲಿ ನಿಮ್ಮ ನೆಂಟರಿಗೆ ಬಂದ್ಕೊಳ್ಳೋದು ಎಲ್ಲರೂ ಕೂಡ ಮಾದರಿ ಆಗಲಿ. ಆ ಥರ ಹೆಣ್ಮಕ್ಳಾಗಲಿ ಬೆಳೀಲಿ. ನಿಮ್ಮ ಎಲ್ಲರ ಭವಿಷ್ಯ ಉಜ್ವಲವಾಗಿ ಬೆಳೀಲಿ. ನಮ್ಮ ಈ ಶ್ರೀ ಗುರು ಗಣೇಶ್ ಚಿಟ್ ಫಂಡ್ ಸಂಸ್ಥೆಯವರು ನಿಮ್ಮ ಪ್ರತಿಭೆ, ನಿಮ್ಮ ಉದ್ದೇಶ ಸಲುವಾಗಿ ನಿಮಗೆ ಬಹಳ ಆಸಕ್ತಿಯುತವಾಗಿ ಸುಮಾರು ರಿಸಲ್ಟ್ ಬಂದಿದ್ದಂತೆ ನಮ್ಮ ಸುರೇಶ್ ಕುಮಾರ್ ಅವರು ಹೇಳಿ, ಸರ್ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ. ರಿಸಲ್ಟ್ 3ನೇ ತಾರೀಕು ಬಂತು. ಸುಮಾರು ಇವತ್ತಲ್ಲಿ 20ನೇ ತಾರೀಕು. ಮತ್ತೆ ನಿಮ್ಮ ಎಲ್ಲ ಅಂಕಗಳನ್ನು ಪಡೆಯಲಿಕ್ಕೆ, ಫೋಟೋಗಳನ್ನು ಪಡೆಯಲಿಕ್ಕೆ, ಲಿಸ್ಟ್ ಪಡೆಯಲಿಕ್ಕೆ ಸುಮಾರು ಸರಿ ಫೋನ್ ಮಾಡಿ ಈ ತರ ವಾಲಂಟಿಯರಾಗಿ ಮಕ್ಕಳಿಂದ ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನ ಪುರಸ್ಕಾರ ಮಾಡಿ ಉತ್ತೇಜಿಸಬೇಕು ಅನ್ನೋದು ಎಲ್ಲ ಸಂಸ್ಥೆಗಳಿಗೂ ಬರಲಿ. ಅವರು ಕ್ರಿಯಾಶೀಲರು, ಮತ್ತೆ ಶಿಕ್ಷಣ ವಿಚಾರದ ಆಸಕ್ತಿ ಉಳ್ಳವರು, ಮತ್ತು ವಿವಿಧ ರಂಗಗಳಲ್ಲಿ ವಿವಿಧ ಕಲಾಕ್ಷೇತ್ರಗಳಲ್ಲಿ ಆಸಕ್ತಿ ಉಳ್ಳವರು, ಸಾರ್ವಜನಿಕ ದುಡ್ಡು ಪೋಲಾಗಬಾರದು ಅನ್ನೋ ಕಾರಣಕ್ಕೆ ಚಿಂತನೆ ಮಾಡಿ ಒಂದು ಚಿಟ್ ಫಂಡ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ನೋಡಿ ಅವ್ರಿಗೆ ಎಷ್ಟು ಆಸಕ್ತಿ. ಹಾಗೆ ಈ ಚಿಟ್ ಫಂಡ್ ಸಂಸ್ಥೆಯ ವ್ಯವಸ್ಥಾಪಕರಿಗೆ, ನಿರ್ದೇಶಕರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವ್ರ ಸಂಸ್ಥೆ ಚೆನ್ನಾಗಿ ಬೆಳೀಲಿ.